ವೀರನ ಬಗ್ಗೆ ಬೈದ್ಕೊಳ್ತಾ ತಾಯಿನ ಕರ್ಕೊಂಡು ಹೋಗ್ತಿರೋ ರಂಜನಿಗೆ ಎದುರಾಗಿ ಒಂದು ಸ್ಪೋರ್ಟ್ಸ್ ಕಾರ್ ಬಂತು. ಅಷ್ಟು ಬೆಲೆ ಬಾಳುವ ಕಾರು ತಮ್ಮ ಪಕ್ಕದಲ್ಲಿ ಬಂದು ನಿಂತಿದ್ದಕ್ಕೆ ಯಾರಿರ್ಬೋದು ಅನ್ನುವಂತೆ ಅನುಮಾನದಿಂದ ಆ ಕಡೆ ನೋಡಿದ್ರು ಮಾಲತಿ ಮತ್ತು ರಂಜನಿ. ಆಗ ಮೆಲ್ಲಗೆ ಕಾರಿನ ಕಿಟಕಿ ಇಳಿಸಿ, ಹಾಯ್ ರಂಜನಿ, ಭಾನುವಾರ ಚೆನ್ನಾಗಿ ಎಂಜಾಯ್ ಮಾಡ್ತಿರೋ ಹಾಗಿದೆ ಅಂತ ಕೇಳ್ದ ರುದ್ರ. ಕಾರ್ನಲ್ಲಿ ರುದ್ರ ಕಾಣಿಸ್ಕೊಂಡಿದ್ದಕ್ಕೆ ಒಂದೇ ಬಾರಿಗೆ ಸುಸ್ತಾಗಿ ಹೋಗ್ತಾ, ಕರ್ಮ ಒಂದು ಸಮಸ್ಯೆ ಹೋದರೆ ಇನ್ನೊಂದು ಸಮಸ್ಯೆ ಬರುತ್ತೆ, ಓ ಮೈ ಗಾಡ್, ನನಗೆ ವಿಶ್ರಾಂತಿಯೇ ಇಲ್ವಾ ಅಂತ ರಂಜನಿ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತಲೇ ಹೊರಗಡೆ ಮಾತ್ರ ಅವನ್ನ ನೋಡಿ ಒಂದು ಹುಚ್ಚು ನಗುನಕ್ಕು ಹಲೋ ಸರ್ ಅಂತ ಮಾತಾಡ್ಸಿದ್ಲು. ದಿನ ಆಫೀಸ್ಗೆ ಸೂಟು ಅಥವಾ ಫಾರ್ಮಲ್ ಬಟ್ಟೆಯಲ್ಲಿ ಬರ್ತಿದ್ದ ರುದ್ರ ಆ ದಿನ ತಿಳಿ ಬಣ್ಣದ ಟೀ ಶರ್ಟ್ನಲ್ಲಿ ತುಂಬ ಸ್ಮಾರ್ಟ್ ಆಗಿದ್ದ. ಅದೇ ಸಮಯದಲ್ಲಿ ಕಾರ್ನಲ್ಲಿ ಅವನ ಪಕ್ಕದಲ್ಲಿ ಸ್ಟೈಲಿಶ್ ಆಗಿ ಪೋಸ್ ಲುಕ್ನಲ್ಲಿ ಕಾಣಿಸ್ತಾ ಇರೋ ಮನುಷ್ಯ ತನ್ನ ಕಡೆ ನೋಡ್ತಾ ಇರೋದನ್ನು ಗಮನಿಸಿದ್ಲು ರಂಜನಿ. ಭಾನುವಾರ ಅಂತ ಗರ್ಲ್ಫ್ರೆಂಡ್ ಜೊತೆ ಸುತ್ತಾಡ್ತಿದ್ದಾನೆ ಅನಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ ರಂಜನಿ ಪಕ್ಕದಲ್ಲಿದ್ದ ಮಾಲತಿಗೆ ಅವನನ್ನು ಪರಿಚಯಿಸ್ತಾ, ಅಮ್ಮ, ಇವರು ನಮ್ಮ ಬಾಸ್ ಮಿಸ್ಟರ್ ರುದ್ರ ಅಂತ ಹೇಳಿ, ಸರ್, ಇವರು ನಮ್ಮಮ್ಮ ಮಾಲತಿ ಅಂತ ರುದ್ರನಿಗೆ ಪರಿಚಯಿಸಿದ್ಲು. ಓಹೋ, ನಿಮ್ಮ ಬಾಸಾ ಅಂತ ಹೇಳಿದ್ಲೆ ಅಸನ್ಮುಖಿಯಾಗಿ ನಕ್ಕು ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು ಮಾಲತಿ. ನೀವು ಸರ್ ಅಂತ ಯಾಕೆ ಕರಿತೀರಾ ಆಂಟಿ, ನಾನು ನಿಮ್ಮ ಮಗಳಿಗೆ ಮಾತ್ರ ಬಾಸ್, ನಿಮಗಲ್ಲ, ನೀವು ಹೆಸರಿಡದೆ ಕರಿಬಹುದು ಅಂತ ಅಂದ ರುದ್ರ. ಅವನ ಮರ್ಯಾದೆ ಮತ್ತು ಆ ಮಾತುಗಳನ್ನು ನೋಡಿ ರಂಜನಿ ಆಶ್ಚರ್ಯ ಪಡ್ತಾ, ಇವನು ನಿಜವಾಗಿಯೂ ನಮ್ಮ ಬಾಸ್ ರುದ್ರನೇನಾ? ಇವನಲ್ಲಿ ಇಷ್ಟು ಪಾಸಿಟಿವ್ ಗುಣ ಇದುವರೆಗೆ ನೋಡಿರಲಿಲ್ಲ, ಇವನಲ್ಲಿ ತುಂಬ ಶೇಡ್ಸ್ ಇವೆ ಅಂತ ಅಂದ್ಕೊಳ್ತಿರುವಾಗಲೇ ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರ ರಂಜನಿ ಅಂತ ಕೇಳಿದ ರುದ್ರ. ಆ ಪ್ರಶ್ನೆಗೆ ಎಚ್ಚೆತ್ಕೊಂಡು, ಇಲ್ಲೇ ಸರ್, 1 ಕಿಲೋಮೀಟರ್ ಇರಬಹುದು ಅಂತ ಹೇಳಿದ್ಲು ರಂಜನಿ. ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ ಕೂಲಾಗಿ ಅಂದ ರುದ್ರ. ಅವನ ಆಹ್ವಾನಕ್ಕೆ ರಂಜನಿ ಶಾಕ್ ಆದಂತೆ ನೋಡಿ, ಪರವಾಗಿಲ್ಲ ಸರ್, ನಾವು ಹೋಗ್ತೀವಿ ಅನ್ನಲು ಹೋದ್ಲು. ಆದರೆ ಅಷ್ಟರಲ್ಲಿ ರುದ್ರ ಸೀರಿಯಸ್ ಆಗಿ ನೋಡಿದ ನೋಟ ಅವಳ ಬಾಯಿಂದ ಬರ್ತಿದ್ದ ಮಾತುಗಳನ್ನು ನಿಲ್ಲಿಸ್ಬಿಟ್ಟು, ಅದಕ್ಕೆ ಸುಮ್ಮನೆ ಬಾಮ ಹೋಗೋಣ ಅನ್ನುತ್ತಾ ಹೋಗಿ ತನ್ನ ತಾಯಿ ಜೊತೆ ಕಾರ್ ಹತ್ತಿದ ರಂಜನಿ ತನ್ನ ಮನೆಯ ವಿಳಾಸವನ್ನು ಹೇಳಿದ್ಲು. ಕಾರು ಸ್ಟಾರ್ಟ್ ಆಗ್ತಿದ್ದಂತೆ ರಂಜನಿ ಮುಜುಗರದಿಂದ ಸೀಟ್ನಲ್ಲಿ ಅಲುಗಾಡ್ತಾ ಮುಂದೆ ನೋಡಿದ್ಲು. ಆಗ ಎದುರಿಗಿದ್ದ ಕಾರಿನ ಕನ್ನಡಿಯಿಂದ ಮನುಷ್ಯ ತನ್ನನ್ನೇ ನುಂಗು ಬಿಡುವಂತೆ ನೋಡ್ತಾ ಇರೋದು ಕಾಣಿತು. ಅದು ನೋಡಿದ ರಂಜನಿ, ಇವಳೇನು ನನ್ನನ್ನು ತಿಂದು ಬಿಡುವಂತೆ ನೋಡ್ತಿದ್ದಾಳೆ, ಒಂದು ವೇಳೆ ಇವಳು ಈ ರುದ್ರನ ಜೊತೆ ರೊಮ್ಯಾಂಟಿಕ್ ಡೇಟ್ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ಲಾ? ಅದೇ ಇರಬೇಕು, ಅದಕ್ಕೆ ಮಧ್ಯದಲ್ಲಿ ನಾವು ಬಂದಿದ್ದು ಅವಳಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡ್ಳು. 5 ನಿಮಿಷ ಕಳೆಯುವಷ್ಟರಲ್ಲಿ ರಂಜನಿ ಇರೋ ಫ್ಲ್ಯಾಟ್ ಮುಂದೆ ಕಾರ್ ನಿಲ್ಲಿಸಿದ ರುದ್ರ. ಕಾರ್ನಿಂದ ಇಳಿದ ರಂಜನಿ, ಇವಾಗ ಇವನನ್ನು ಮನೆಗೆ ಕರಿಬೇಕಾ, ಕರೆದ್ರೆ ಏನಂತಾನೋ, ಕರೀತಿದ್ರೆ ಏನಂದ್ಕೊಳ್ತಾನೋ, ನಿಜಕ್ಕೂ ಇವನ ಹಠಕ್ಕೆ ಲೆಕ್ಕವೇ ಇಲ್ಲ, ಸರಿ ಏನಾದರೂ ಆಗಲಿ ಕರೆದು ಬಿಡೋಣ ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಿರುವಾಗಲೇ ಕಾರ್ನಿಂದ ಇಳಿದ ಮಾಲತಿ, ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಒಳಗೆ ಬಂದು ಕಾಫಿ ಕುಡಿದು ಹೋಗಿ ಅಂತ ಕೇಳಿದ್ಲು. ಅದನ್ನು ಕೇಳಿದ ರಂಜನಿ, ನಾನು ಕರೀತಿದ್ರು ನಮ್ಮಮ್ಮ ಮಾತ್ರ ಸುಮ್ಮನಿರುವಂತ ಕಾಣ್ತಿಲ್ಲ, ಹಾಗೆ ನೋಡಿದರೆ ಆ ವೀರನಿಗೆ ಕೇಳಿದಿದ್ರು ವಿವರಗಳನ್ನ ಹೇಳ್ತಿದ್ದಾಳೆ, ಇವಾಗ ಈ ರುದ್ರನ ನಮ್ಮನೆ ಕರೀತಿದ್ದಾರೆ ಅಂತ ಅಂದ್ಕೊಂಡು, ಇನ್ನು ಅನಿವಾರ್ಯ ಎಂಬಂತೆ ಪ್ಲೀಸ್ ವೆಲ್ಕಮ್ ಸರ್, ಮೇಡಮ್ ನೀವು ಕೂಡ ಬನ್ನಿ ಅಂತ ಪಕ್ಕದಲ್ಲಿದ್ದ ಮನಿಷಾಳನ್ನು ಕೂಡ ಕರೆದ್ಲು ರಂಜನಿ. ನೋ, ನಮ್ಮ ಕೆಲಸ ಇದೆ, ಹೋಗಬೇಕು ಸೀರಿಯಸ್ ಆಗಿ ಹೇಳಿದ್ಲು ಮನಿಷಾ. ಆದರೆ ತಕ್ಷಣ ರುದ್ರ ಅವಳನ್ನ ತಡೆದು 10 ನಿಮಿಷಕ್ಕೇನೂ ಆಗಲ್ಲ ಬಿಡು ಅಂತ ಮನಿಷಾಳಿಗೆ ಹೇಳಿ, ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ರಂಜನಿಗೆ ಹೇಳಿದ ರುದ್ರ. ಅದಕ್ಕೆ ಮುಖವನ್ನು ಸಿಂಡರಿಸ್ಕೊಂಡ ಮನಿಷಾ ಕಡೆ ಸ್ವಲ್ಪ ಜಾಲಿಯಿಂದ ನೋಡಿ ಒಳಗೆ ಹೋದ್ಲು ರಂಜನಿ. ಅವಳು ಹೋದ ತಕ್ಷಣ ಮನಿಷಾ ಕೋಪದಿಂದ, ವಾಟ್ ಇಸ್ ದಿಸ್ ರುದ್ರ, ನಾವಿಬ್ಬರು ಡೇಟಿಗೆ ಬಂದಿದ್ದೀವಿ, ಹೀಗೆ ಕಂಡವರೆಲ್ಲರಿಗೂ ಲಿಫ್ಟ್ ಕೊಟ್ಟು ದೇಶ ಸೇವೆ ಮಾಡಲಿಕ್ಕಲ್ಲ, ಅವಳು ಕೇವಲ ಒಬ್ಬ ಉದ್ಯೋಗಿ, ಅಷ್ಟಕ್ಕೂ ಅವಳು ಮನೆಗೆ ಹೋಗಿ ಕಾಫಿ ಕುಡಿತೀಯಾ ಅಂತ ಕೇಳಿದ್ಲು. ಮನಿಷಾ ಮಾತುಗಳನ್ನ ಕೇಳುತ್ತಲೇ ಕಾರ್ ಪಾರ್ಕ್ ಮಾಡಿದ ರುದ್ರ ಕೂಲಾಗಿ ಅವಳ ಕಡೆ ನೋಡಿ, ನಿನ್ನ ಬಾಯಿ ಕೆಲಸ ಮಾಡೋದು ಮುಗಿದಿದ್ರೆ ಸ್ವಲ್ಪ ನಿನ್ನ ಬುದ್ಧಿ ಬಳಸು, ನನ್ನ ಹತ್ರ ಬಿಸ್ನೆಸ್ ಟೆಕ್ನಿಕ್ಸ್ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಇದು ಕೂಡ ಒಂದು. ನಿನ್ನ ಹತ್ರ ಕೆಲಸ ಮಾಡೋರ ಬಗ್ಗೆ, ಅವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡ್ರೆ ಅವುಗಳನ್ನ ಅವಶ್ಯಕತೆಗೆ ತಕ್ಕಂತೆ ಬಳಸ್ಕೊಳ್ಬಹುದು. ಇನ್ನು ಮಾತಾಡೋದು ನಿಲ್ಲಿಸಿ ಒಳಗೆ ಬಾ ಅಂತ ಕಾರ್ನಿಂದ ಇಳಿದ. ಅದಕ್ಕೆ ಇನ್ಯಾವ ಮಾತು ಆಡದೆ ಮನಿಷಾ ಕೂಡ ಕಾರ್ ಹಿಡಿದು ರುದ್ರನ ಜೊತೆ ಒಳಗೆ ಹೋದ್ಲು.
ಅದು ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟ್. ತುಂಬ ಅಚ್ಚುಕಟ್ಟಾಗಿ ತುಂಬ ಕಡಿಮೆ ವಸ್ತುಗಳಿಂದ ಕೂಡಿತ್ತು. ಆ ಹಾಲಿನ ಸುತ್ತಲೂ ನೋಡುತ್ತಲೇ ನೈಸ್ ಅಂದ್ಕೊಂಡ ರುದ್ರ. ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಆಹ್ವಾನಿಸಿದ್ಲು ರಂಜನಿ. ಅದಕ್ಕೆ ಇಬ್ಬರು ಅಲ್ಲಿದ್ದ ಸೋಫಾದಲ್ಲಿ ಕೂತರು. ತಕ್ಷಣ ಮಾಲತಿ ಮಾಡಿದ ಕಾಫಿ ತಂದು ಅವರಿಗೆ ಕೊಟ್ಲು ರಂಜನಿ. ರುದ್ರ ಕಾಫಿ ತಗೊಂಡ. ಆದರೆ ಮನೀಷಾಳಿಗೆ ಆ ಮನೇಲಿ ಕಾಫಿ ಕುಡಿಯೋದಕ್ಕೆ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಸಾರಿ ನಾನು ಕಾಫಿ ಟೀ ಕುಡಿಯಲ್ಲ ಅಂತ ಹೇಳಿದ್ಲು. ಅವಳ ಕಡೆ ಅಷ್ಟು ಕೇರ್ ಮಾಡಿದೆ. ಇಟ್ಸ್ ಓಕೆ ಅಂತ ಈಗಲ್ಲ ಹರಿಸಿದ ರಂಜನಿ ಆ ಕಾಫಿಯನ್ನು ತಾನೇ ತಗೊಂಡ್ಳು. ಈ ಫ್ಲ್ಯಾಟ್ ನಮ್ಮ ಆಫೀಸ್ಗೆ ತುಂಬ ದೂರದಲ್ಲಿದೆ ಅಲ್ವಾ? ಯಾಕೆಷ್ಟು ದೂರದಲ್ಲಿದೆಯಾ ಅಂತ ಕೇಳ್ದ ರುದ್ರ. ಅಂದರೆ ಸರ್ ನನ್ನ ಬಜೆಟ್ನಲ್ಲಿ ಇಲ್ಲೇ ಫ್ಲ್ಯಾಟ್ ಸಿಕ್ತು. ನಮ್ಮ ಆಫೀಸ್ ಹತ್ರ ಅಂದರೆ ಸ್ವಲ್ಪ ಬಜೆಟ್ ಜಾಸ್ತಿ ಅನಿಸುತ್ತೆ ಅಂತ ಹೇಳಿದ್ಲು ರಂಜನಿ. ಬಟ್ ನೀನು ಆಫೀಸ್ಗೆ ಹತ್ರದಲ್ಲೇ ಮನೆ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಇಂದಿನಿಂದ ನೀನು ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿರೋದ್ರಿಂದ ಇನ್ನು ಮುಂದೆ ನಿನಗೆ ನಿರ್ದಿಷ್ಟ ಸಮಯ ಅಂತ ಇರೋದಿಲ್ಲ. ಯಾವಾಗ ಬೇಕಾದರೂ ಆಫೀಸ್ಗೆ ಬರಬೇಕಾಗತ್ತೆ. ಅಂಥ ಸಮಯದಲ್ಲಿ ಕಷ್ಟ ಅಲ್ವಾ ಅಂತ ಒತ್ತು ಹೇಳ್ದ ರುದ್ರ. ಅವನ ಮಾತುಗಳಲ್ಲಿನ ಇನ್ನೊಂದು ಅರ್ಥವನ್ನು ರಂಜನಿ ಅನುಮಾನದಿಂದ ನೋಡಿದ್ಲು. ಆದರೆ ರುದ್ರ ಮಾತ್ರ ಕೂಲಾಗಿ ಕಾಫಿ ಹೀರ್ತಾ ಬಜೆಟ್ ಬಗ್ಗೆ ಯೋಚಿಸ್ಬೇಡ, ನಿನ್ನ ಸಂಬಳ ಚೆನ್ನಾಗೇ ಇರುತ್ತೆ ಅಂತ ಅಂದ. ಆ ಮಾತು ಕೇಳಿದ ಮನುಷ್ಯ ಹಣೆ ಮೇಲೆ ಸುಕ್ಕು ಮೂಡಿಸ್ತಾ, ನೋಡ್ತಿದ್ರೆ ಇದೇನೋ ನನಗೆ ತೊಂದರೆ ಕೊಡೋ ಹಾಗಿದೆ, ಅರ್ಜೆಂಟಾಗಿ ಇವಳನ್ನ ಕೆಲಸದಿಂದ ತೆಗೆಸೋ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡ್ಳು. ಅಷ್ಟರಲ್ಲಿ ಕಾಫಿ ಕುಡಿಯೋದು ಮುಗಿದಿದ್ದರಿಂದ ಇನ್ನು ನಾವು ಹೋಗ್ತೀವಿ ಅನ್ನುತ್ತಾ ಎದ್ದ ರುದ್ರ. ಆಗ್ಲೇನಾ? ಅರ್ಧ ಗಂಟೆಯಲ್ಲಿ ಊಟ ರೆಡಿ ಮಾಡ್ತೀನಿ, ತಿಂದು ಹೋಗಿಪ್ಪ ಅನ್ನುತ್ತಾ ಬಂದ್ಲು ಮಾಲತಿ. ಅಮ್ಮ, ಹೋಗೋರನ್ನು ಹೋಗೋದಕ್ಕೆ ಬಿಡದೆ ನಿನ್ನ ಈ ರೀತಿ ಉಪಚಾರ ಏನು? ಮನಸ್ಸಿನಲ್ಲಿ ಕಿರಿಕಿರಿಯಿಂದ ಅಂದ್ಕೊಂಡ್ಳು ರಂಜನಿ. ಆಗ ರುದ್ರ, ಥ್ಯಾಂಕ್ಸ್ ಆಂಟಿ, ಬಟ್ ಇವಾಗ ಅದೆಲ್ಲ ಬೇಡ, ಮುಂದಿನ ಸಲ ಯಾವಾಗಲಾದರೂ ನೋಡೋಣ. ಆ್ಯಂಡ್ ನಿಮ್ಮ ಕೈ ಕಾಫಿ ತುಂಬ ಚೆನ್ನಾಗಿದೆ, ಇದಕ್ಕಾಗಿ ಆದರೂ ಮತ್ತೆ ಮತ್ತೆ ನಿಮ್ಮ ಮನೆಗೆ ಬರ್ತೀನಿ ಅಂತ ನಗ್ತಾ ಹೇಳ್ದ. ಖಂಡಿತ ಕಣಪ್ಪ, ನಿಮಗೆ ಯಾವಾಗ ಬೇಕೋ ಆಗ ಬನ್ನಿ ನಗ್ತಾ ಹೇಳಿದ್ಲು ಮಾಲತಿ. ಹಾಂ, ಇಲ್ದಿದ್ರೆ ಅವನನ್ನು ಈ ಮನೆಯಲ್ಲೇ ಇಟ್ಕೊಂಡು ದಿನ 3 ಹೊತ್ತು ನೀನು ಕಾಫಿ ಕೊಟ್ಟು ಸಾಕ್ತಾ ಇರು ಅಂತ ಮನಸ್ಸಿನಲ್ಲೇ ತಾಯಿ ಮೇಲೆ ಸಿಟ್ಟು ಮಾಡಿಕೊಂಡ ರಂಜನಿ. ಆದರೂ ಈ ರುದ್ರ ಕೂಡ ಎಷ್ಟು ಅಚ್ಚುಕಟ್ಟಾಗಿ ನಟಿಸ್ತಿದ್ದಾನೆ, ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು ರಂಜನಿ. ಆಗ ರುದ್ರ, ಬಾಯ್ ರಂಜನಿ, ಬಾಯ್ ಆಂಟಿ ಅಂತ ಹೇಳಿ ಹೊರಗೆ ನಡೆದ. ಮನಿಷಾ ಮಾತ್ರ ರಂಜನಿ ಕಡೆ ಅನುಮಾನದಿಂದ ನೋಡುತ್ತಲೇ ಅಲ್ಲಿಂದ ಹೊರಟ್ಳು. ಅವರು ಹೆಜ್ಜೆ ಹೊರಗಿಡತ್ಲೆ ಅಮ್ಮಯ್ಯ, ಒಂದು ಬಿರುಗಾಳಿ ನಿಂತು ಅಂದ್ಕೊಳ್ತಾ ಸೋಫಾದಲ್ಲಿ ಕುಸಿದ್ಲು ರಂಜನಿ. ಮತ್ತೊಂದೆಡೆ ರಿಜಿಸ್ಟ್ರೇಷನ್ ಇದೆ, ಒಂದ್ಸಲ ಬಾ ಅಂತ ಬೆಳಿಗ್ಗೆ ತನ್ನ ಪತ್ನಿ ಮೌನಿತಾಳಿಗೆ ಮೆಸೇಜ್ ಮಾಡಿದ್ದ ಚಂದ್ರ. ಆದರೆ ಅದನ್ನು ಅವಳು ಇದುವರೆಗೆ ನೋಡಿರಲಿಲ್ಲ. ಆನ್ಲೈನ್ ಬರುತ್ತಾ ಹೋಗ್ತಾ ಇದ್ದಾಳೆ, ಆದರೆ ಅವನ ಮೆಸೇಜ್ ಮಾತ್ರ ಓಪನ್ ಮಾಡ್ತಾ ಇಲ್ಲ. ಅದನ್ನು ಗಮನಿಸಿದ ಚಂದ್ರ ಸ್ವಲ್ಪ ಹೊತ್ತಿಗೆ ಇನ್ನೂ ತಡೆಯಲಾಗದೆ ಅವಳಿಗೆ ಕಾಲ್ ಮಾಡ್ದ. ತುಂಬ ಹೊತ್ತು ರಿಂಗ್ ಆದಮೇಲೆ ಫೋನ್ ಎತ್ತಿದ ಮೌನಿತಾ. ನಿನಗೆಷ್ಟು ಸಲ ಹೇಳಬೇಕು ನನಗೆ ಕಾಲ್ ಮಾಡಬೇಡ ಅಂತ? ಇವಾಗ ಏನು ಪ್ರಪಂಚ ಮುಳುಗಿ ಹೋಗ್ತಿದೆ ಅಂತ ಕಾಲ್ ಮಾಡಿದೀಯಾ ಅಂತ ಕಿರಿಕಿರಿಯಿಂದ ಅಂದ್ಲು. ನಾನು ಬೆಳಿಗ್ಗೆಯೇ ನಿನಗೆ ಮೆಸೇಜ್ ಹಾಕಿದ್ದೆ, ಇದುವರೆಗೆ ನೀನು ಆ ಮೆಸೇಜ್ ನೋಡಿಲ್ಲ, ಅದಕ್ಕೆ ಕಾಲ್ ಮಾಡಿದೆ ಅಂತ ಕೋಪದಿಂದ ಹೇಳ್ದ ಚಂದ್ರ. ನಾನು ನಿನ್ನ ಥರ ಕೆಲಸ ಇಲ್ಲದೆ ಸುಮ್ಮನೆ ಕೂತಿಲ್ಲ, ಐ ಆಮ್ ಬ್ಯುಸಿ, ಅನಗತ್ಯವಾಗಿ ಫೋನ್ ಮಾಡಿ ನನ್ನ ಮೂಡ್ ಹಾಳು ಮಾಡಿಬಿಡ ಅಂತ ಕೋಪದಿಂದ ಅಂದ್ಲು ಮೌನಿತಾ. ಅದಕ್ಕೆ ಚಂದ್ರ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಕೊಳ್ತಾ, ಮೌನಿ, ನೀನು ಮಾಡೋದು ಸರಿಯಿಲ್ಲ, ಮಕ್ಕಳು ದೊಡ್ಡವರಾಗಿದ್ದಾರೆ, ನೀನು ತಿಂಗಳಲ್ಲಿ ಅರ್ಧ ದಿನ ಮುಂಬೈಗೆ ಹೋಗ್ತಾ ಇದ್ದರೆ ನಾನು ಅವರಿಗೆ ಏನು ಉತ್ತರ ಹೇಳಬೇಕು? ಇವತ್ತು ವಿರಾಜ್ ನಿನಗೆ ಕಾಲ್ ಮಾಡ್ತೀನಿ ಅಂದಿದ್ದ, ಏನೋ ಹೇಳಿ ತಡೆದಿದ್ದೀನಿ ಅಂತ ಕೇಳ್ದ ಚಂದ್ರ. ಯಾಕೆ ತಡೆದಿದ್ದೀರಾ? ನಿಜಕ್ಕೂ ನೀವು ಏನು ಅವರಿಗೆ ಸಮಾಧಾನ ಹೇಳೋ ಅಗತ್ಯ ಇಲ್ಲ. ನನ್ನ ಮಕ್ಕಳು ಏನಿದ್ರೂ ನನ್ನನ್ನು ಕೇಳೋ ಹಕ್ಕಿದೆ, ಹಾಗೆ ನಾನು ಅವರಿಗೆ ಉತ್ತರ ಹೇಳ್ತೀನಿ ಸೀರಿಯಸ್ ಆಗಂದ್ಲು ಮೌನಿತಾ. ಬಟ್ ಈ ವಿಷಯ ಹೊರಗೆ ಬಂದರೆ ನನ್ನ ಮರ್ಯಾದೆ ಹೋಗುತ್ತೆ. ಹೆಂಡತಿಯನ್ನು ಹದ್ದುಬಸ್ತಿನಲ್ಲಿ ಇಡದವನು ಪದವಿಯಲ್ಲಿದ್ದು ಸಮಾಜವನ್ನು ಏನು ಹದ್ದುಬಸ್ತಿನಲ್ಲಿ ಇಡ್ತಾನೆ ಅಂತ ಎಲ್ಲರೂ ಕೇಳ್ತಾರೆ ಅಂತ ಅಂದ ಚಂದ್ರ. ಆ ಮಾತಿಗೆ ಸಣ್ಣದಾಗಿ ನಕ್ಕು. ಅದೆಲ್ಲ ನಿಮ್ಮ ಪ್ರಾಬ್ಲಮ್, ಮಧ್ಯದಲ್ಲಿ ನನ್ನನ್ನು ಎಳಿಬೇಡಿ ಚಂದ್ರ, ನನ್ನ ಸಂತೋಷಕ್ಕೆ ಅಡ್ಡ ಬಂದು ಅನಗತ್ಯವಾಗಿ ನನಗೆ ಕೋಪ ತರಿಸ್ಬೇಡ ಅಂತ ಅಂದ್ಲು ಮೌನಿತಾ. ನಾನು ನಿನ್ನ ಗಂಡ ಮೌನಿ, ಯಾಕೆ ನಾನು ಕೂಡ ಹೀಗೆ ಮಿತಿಗಳನ್ನ ಹೇರ್ತೀಯಾ?
ಅಂತ ಕೇಳ್ದ ಚಂದ್ರ. ನಾನು ಯಾವತ್ತೂ ನಿಮ್ಮನ್ನು ಹಾಗೆ ನೋಡಿಲ್ಲ, ಇನ್ನು ಮುಂದೆ ಎಂದಿಗೂ ನೋಡೋದೂ ಇಲ್ಲ. ಕೇವಲ ಸಮಾಜ, ಮಕ್ಕಳ ದೃಷ್ಟಿಯಲ್ಲಿ ಮಾತ್ರ ನಾವು ದಂಪತಿಗಳು. 4 ಗೋಡೆಗಳ ಮಧ್ಯೆ ನಿಮಗೆ ಎಂದಿಗೂ ನಾನು ಆ ಸ್ಥಾನ ಕೊಡೋದಿಲ್ಲ ಅಂತ ಹೇಳಿದ್ಲು ಮೌನಿತಾ. ಅದಕ್ಕೆ ಏಟು ತಿಂದವನಂತೆ ಫೀಲಾದ ಚಂದ್ರನಿಗೆ ಮಾತುಗಳು ಬಾರದೆ ಮೌನವಾಗಿದ್ದ. ಆದರೆ ಅವನನ್ನು ಸ್ವಲ್ಪವೂ ಗಮನಿಸಿದ ಮೌನಿತಾ, ನೋಡು, ಇದನ್ನೇ ಹೇಳ್ತಿದ್ದೀನಿ, ನಾನು ಮುಂಬೈನಲ್ಲಿದ್ದಾಗ ಏನೇ ನಡೆದ್ರೂ ಸರಿ, ನನಗಲ್ಲಿಂದ ಫೋನ್ ಬರಬಾರ್ದು, ಕೊನೆಗೆ ನೀನು ಸಾಯೋ ಸ್ಥಿತಿಯಲ್ಲಿದ್ದರೂ ಮಾಡಬಾರ್ದು ಅಂತ ಫೋನ್ ಕಟ್ ಮಾಡಿದ್ಲು. ಅದಕ್ಕೆ ಅವಮಾನದ ಭಾರದಿಂದ ತುಂಬಿ ಹೋದ ಚಂದ್ರ ಕೋಪದಿಂದ ಕುದಿತಾ, ಸುಮ್ಮನೆ ಇದ್ದರೆ ಇವಳು ದಿನೇ ದಿನೇ ಜಾಸ್ತಿ ಮಾಡ್ತಿದ್ದಾಳೆ, ತಕ್ಷಣವೇ ಈ ಚಾಪ್ಟರ್ಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ನಿರ್ಧರಿಸ್ತಾ ಮೊಬೈಲ್ ತೆಗೆದು ಒಂದು ನಂಬರ್ಗೆ ಡಯಲ್ ಮಾಡ್ದ. ಬೆಳಿಗ್ಗೆ ತಾನು ಮಾಡಿದ ಮೆಸೇಜ್ನ ನೋಡಲಿಲ್ಲ ಅಂತ ಹೆಂಡತಿಗೆ ಕಾಲ್ ಮಾಡಿದ್ದಕ್ಕೆ ಅವಳು ಆಡಿದ ಪ್ರತಿಯೊಂದು ಮಾತುಗಳಿಗೆ ಅವನಲ್ಲಿ ನಿರಾಸೆ, ಜಿಗುಪ್ಸೆ ಜೊತೆಗೆ ಪತ್ನಿಯನ್ನು ಕೊಲ್ಲಬೇಕು ಎಂಬ ಬಲವಾದ ಆಸೆ ಉಂಟಾಯಿತು. ಅದಕ್ಕಾಗಿ ಅವಳನ್ನ ಕೊಲ್ಲಲು ಯಾರಿಗೋ ಕಾಲ್ ಮಾಡ್ದ. ಆದರೆ ಅಷ್ಟಲ್ಲ, ಅವಳನ್ನ ಕೊಂದರೆ ತನ್ನ ಪರಿಸ್ಥಿತಿ ಇಕ್ಕಟ್ಟಿಗೆ ಸಿಲುಗುತ್ತೆ ಅಂತ, ತನ್ನ ರಾಜಕೀಯ ಭವಿಷ್ಯ ಅಂಧಕಾರವಾಗುತ್ತೆ ಅಂತ ನೆನಪು ಮಾಡಿಕೊಂಡು ತಕ್ಷಣ ಆಲೋಚನೆ ಬದಲಿಸಿ ಫೋನ್ ಕಟ್ ಮಾಡ್ದ. ಆಮೇಲೆ ಮೌನಿತಾಳಿಂದ ಉಂಟಾದ ಕಿರಿಕಿರಿಯನ್ನು ತೀರಿಸಿಕೊಳ್ಳಲು ಬಾರ್ ರೂಮಿಗೆ ಹೋದ ಚಂದ್ರ. ಇನ್ನೊಂದೆಡೆ ರಂಜನಿ ಮನೆಯಿಂದ ಹೊರಗೆ ಬಂದ ಮೇಲೆ ಕಾರ್ ಸ್ಟಾರ್ಟ್ ಮಾಡ್ತಿರುವಾಗ ಅವನ ಪಕ್ಕದಲ್ಲಿ ಕೂತ ಮನಿಷಾ, ನೆಕ್ಸ್ಟ್ ಎಲ್ಲಿಗೆ ರುದ್ರ ಅಂತ ಲವ್ಲಿಯಾಗಿ ಕೇಳಿದ್ಲು. ನೀನು ಹೇಳು, ಲಂಚ್ ಟೈಮ್ ಆಗ್ತಿದೆ ಅಲ್ವಾ, ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣವಾ, ಇಲ್ದಿದ್ರೆ ಸ್ಟಾರ್ ಹೋಟೆಲ್ಗೆ ಹೋಗೋಣವಾ ಅಂತ ನಗ್ತಾ ಕೇಳ್ದ ರುದ್ರ. ನಮ್ಮ ರೇಂಜಿಗೆ ರೆಸ್ಟೋರೆಂಟ್ ಏನಪ್ಪ, ಸ್ಟಾರ್ ಹೋಟೆಲ್, ಸಿಟಿಯಲ್ಲಿ ದಿ ಬೆಸ್ಟ್ ಹೋಟೆಲ್ ಯಾವುದಿದೆಯೋ ಅಲ್ಲಿಗೆ ಹೋಗೋಣ ಅಂತ ನಗ್ತಾ ಉತ್ತರ ಕೊಟ್ಟಳು ಮನಿಷಾ. ಆ ಮಾತಿಗೆ ಕರ್ಕೊಂಡು ಹೋಗಿ ಒಂದು ಸ್ಟಾರ್ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸ್ತಾ ರುದ್ರನ ಜೊತೆ ಕಾರ್ ಇಳಿದು ಒಳಗೆ ಹೋದ ಮನಿಷಾ. ಹೋಟೆಲ್ ತುಂಬ ಚೆನ್ನಾಗಿದೆ ರುದ್ರ, ನೀನು ಯಾವಾಗಲೂ ಇಲ್ಲಿಗೆ ಬರ್ತೀಯಾ ಅಂತ ಕೇಳಿದ್ಲು. ಯಾವಾಗಲಾದರೂ ಅಫಿಷಿಯಲ್ ಮೀಟಿಂಗ್ ಇದ್ದರೆ ಬರ್ತೀನಿ ಅಂತ ನಾರ್ಮಲ್ ಆಗಿ ಹೇಳಿದ ರುದ್ರ. ಓಹೋ ನೈಸ್, ಅಂದರೆ ಇವಾಗ ಪರ್ಸ್ನಲ್ಲಾಗಿ ನನಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಅನ್ನೋ ಮಾತು. ಥ್ಯಾಂಕ್ ಯು ಸೋ ಮಚ್ ರುದ್ರ ಅನ್ನುತ್ತಾ ಅವನ ಕೈ ಹಿಡಿದು ಹೆಗಲ ಮೇಲೆ ವಾಲಿ ಅವನ ಜೊತೆ ನಡೆದ್ಲು ಮನಿಷಾ. ರುದ್ರ ಅವಳನ್ನು ಬಿಡಿಸ್ಕೊಂಡು ಬಹಿರಂಗವಾಗಿ ಸಂಯಮದಿಂದ ವರ್ತಿಸು, ರೂಮಿಗೆ ಹೋದ್ಮೇಲೆ ನಿನ್ನಿಷ್ಟ ಅಂತ ಅಂದ. ಅವನು ಮೊದಲು ಅಂದ ಮಾತಿಗೆ ಸ್ವಲ್ಪ ಕಿರಿಕಿರಿ ಅನಿಸಿದ್ರು, ಅದರಲ್ಲೇ ರೂಮ್ನಲ್ಲಿದ್ದಾಗ ಅನ್ನೋ ಮಾತುಗಳಿಗೆ ಮನಿಷಾ ಖುಷಿಪಟ್ಟು ಸ್ವಲ್ಪ ನಾಚಿಕೆ ಪಟ್ಲು. ಇಬ್ಬರು ಒಳಗೆ ಹೋದ ಮೇಲೆ ಒಂದು ಸ್ಪೆಷಲ್ ರೂಮ್ ಬುಕ್ ಮಾಡಿದ ರುದ್ರ ಮನಿಷಾ ಕಡೆ ನಗ್ತಾ ನೋಡ್ದ. ಅವನ ನೋಟಕ್ಕೆ ಮೈ ಮರೆತಿರುವಾಗ ಸರ್ ಬಿಲ್ ಅನ್ನುತ್ತಾ QR ಕೋಡ್ ಅವರ ಕಡೆ ತಿರುಗಿಸಿದ ಕೂಡಲೇ ಮನಿಷಾ ಬಿಲ್ ಪೇ ಮಾಡು ಅಂತ ಹೇಳ್ದ ರುದ್ರ. ಆ ಮಾತಿಗೆ ಬೆಚ್ಚಿಬಿದ್ದು, ಸಾರಿ ರುದ್ರ, ನೀನೇನೋ ಅಂದ ಹಾಗಿತ್ತು ಅಂತ ಅಮಾಯಕವಾಗಿ ಕೇಳಿದ್ಲು ಮನಿಷಾ. ಬಿಲ್ ಪೇ ಮಾಡು ಅಂತ ಹೇಳಿದೆ, ಕೇಳಿಸ್ಲಿಲ್ವಾ, ಬೇಗ ಪೂರ್ತಿ ಮಾಡು, ನಮಗೆ ಹೆಚ್ಚು ಸಮಯ ಕೂಡ ಇಲ್ಲ ಅಂತ ಅಂದ ರುದ್ರ. ಆ ಮಾತಿಗೆ ಅವನ ಕಡೆ ವಿಚಿತ್ರವಾಗಿ ನೋಡುತ್ತಲೇ ಹೋಟೆಲ್ನವರು ಕೇಳಿದ ಬಿಲ್ ಪೇ ಮಾಡಿದ್ಲು ಮನಿಷಾ. ಯಾವ ಹುಡುಗನಾದರೂ ಗರ್ಲ್ ಫ್ರೆಂಡ್ ಜೊತೆ ಅಥವಾ ಒಬ್ಬ ಹುಡುಗಿ ಜೊತೆ ಹೊರಗೆ ಬಂದಾಗ ಖಂಡಿತವಾಗಿ ಹಣವನ್ನು ತಾನೇ ಪೇ ಮಾಡ್ತಾನೆ. ಅಂಥದ್ರಲ್ಲಷ್ಟು ಶ್ರೀಮಂತ ವ್ಯಕ್ತಿ ರುದ್ರ ತನ್ನನ್ನು ಪೇ ಮಾಡೋದು ಕೇಳಿದ್ದು ಮನಿಷಾಳಿಗೆ ವಿಚಿತ್ರ ಅನ್ನಿಸ್ತು. ಆಮೇಲೆ ಇಬ್ಬರು ಅವರು ಕೊಟ್ಟು ಕೀ ತಗೊಂಡು ರೂಮಿಗೆ ಹೋಗ್ತಾ ಇರುವಾಗ, ನಾನು ನನ್ನ ವ್ಯಾಲೆಟ್, ಮೊಬೈಲ್ ಎರಡನ್ನೂ ತಂದಿಲ್ಲ ಮನಿಷಾ, ಅದಕ್ಕೆ ನೀನನ್ನು ಪೇ ಮಾಡೋದಕ್ಕೆ ಹೇಳಿದೆ, ಏನಾದರೂ ಬೇಸರ ಆಯಿತಾ ಅಂತ ಕೇಳಿದ ರುದ್ರ. ನೋ 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 ಅದೆಲ್ಲ ಏನಿಲ್ಲ ರುದ್ರ, ನಾವಿಬ್ಬರು ಒಂದೇ ಅಲ್ವಾ ಅಂತ ಅಂದ್ಲು ಮನಿಷಾ. ಗುಡ್ ಗರ್ಲ್ ಅನ್ನುತ್ತಾ ಅವಳ ಹೆಗಲ ಮೇಲೆ ಕೈ ಹಾಕಿ ಗಟ್ಟಿಯಾಗೊತ್ತಿ ರೂಮಿಗೆ ಕರ್ಕೊಂಡು ಹೋದ ರುದ್ರ. ಅವನ ಕೈ ಯಾವಾಗ ತನ್ನ ಹೆಗಲನ್ನು ಮುಟ್ಟಿ ಒತ್ತುತ್ತೋ ಅಲ್ಲಿವರೆಗೆ ಇದ್ದ ಸ್ವಲ್ಪ ಕಿರಿಕಿರಿ ಹೋಗಿ ಅವನ ಸೊಂಟ ಸುತ್ತ ಕೈ ಹಾಕಿ ಎಲ್ಲದಕ್ಕೂ ಸಿದ್ಧವಾಗಿ ಖುಷಿಯಿಂದ ಅವನ ಜೊತೆ ನಡೆದ್ಲು ಮನಿಷಾ. ಇನ್ನೊಂದೆಡೆ ಬೆಂಗಳೂರಿಗೆ ಹೋಗಲು ಸಿದ್ಧವಾಗ್ತಾ ಬಟ್ಟೆಗಳನ್ನು ಜೋಡಿಸ್ತಿದ್ದಾಳೆ ಅನ್ಸೂಯ. ಆಗಲೇ ಅಲ್ಲಿಗೆ ಬಂದ ವೀರನ ಬಲಗೈ ಬಂಟನಾದ ವಿಕ್ರಮ್. ಅತ್ತ ಕಡೆ ತಿರುಗಿದ್ದ ಅನ್ಸೂಯ ಅವನನ್ನು ಗಮನಿಸಲಿಲ್ಲ. ಬಾಗಿಲ ಹತ್ರ ನಿಂತ ವಿಕ್ರಮ್ಗೆ ಹಿಂದಿನಿಂದ ಅನ್ಸೂಯಳನ್ನು ನೋಡ್ತಿದ್ರೆ ಹುಚ್ಚು ಹಿಡಿತಿದೆ.
ಮುಖ್ಯವಾಗಿ ಬೆಳ್ಳಗೆ ಕಾಣ್ತಿರೋ ಅವಳ ಸೊಂಟವನ್ನು ಮುಟ್ಟಬೇಕು ಎಂಬ ಆಸೆ ಬಲವಾಗನಿಸಿದ್ರಿಂದ ಮೆಲ್ಲಗೆ ಅವಳ ಹಿಂದೆ ಹೋಗಿ ತನ್ನ ಕೈಯನ್ನು ಅವಳ ಹತ್ತಿರದವರೆಗೆ ಹೋಗಲು ಬಿಟ್ಟ ವಿಕ್ರಮ್. ಆದರೆ ಅಷ್ಟರಲ್ಲೇ ನಿಂತುಬಿಟ್ಟು, ಇವಳ ಹತ್ರ ಹೀಗೆ ನೇರವಾಗಿ ಹೋದರೆ ರಿಸ್ಕ್ ಆಗಬಹುದು, ಮೊದಲು ಮಾತುಗಳಲ್ಲಿ ಹಾಕಿ ಟ್ರೈ ಮಾಡೋಣ ಅಂದ್ಕೊಂಡು ತನ್ನ ಆಸೆಯನ್ನು ಬಲವಂತವಾಗಿ ತಡೆದು ಸ್ವಲ್ಪ ದೂರ ಸರಿದು ಮೇಡಮ್ ಎಂದು ಕರೆದ. ಅವನನ್ನು ನೋಡಿದ್ಲೇ, ಏನು ವಿಕ್ರಮ್, ಇನ್ನೂ ರೆಡಿಯಾಗಿಲ್ಲ? ಫ್ಲೈಟ್ಗೆ ಟೈಮ್ ಆಗಿದೆ, ನೀನು ಬೆಂಗಳೂರಿಗೆ ಬರ್ತಿಲ್ವಾ ಅಂತ ಕೇಳಿದ್ಲು ಅನಸೂಯ. ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಮೇಡಮ್ ಅಂದ ವಿಕ್ರಮ್. ಯಾವುದರ ಬಗ್ಗೆ ಮಾತಾಡಬೇಕು? ಆದರೂ ತಕ್ಷಣ ವಿಷಯ ಹೇಳದೆ ಹೀಗೆ ಪರ್ಮಿಷನ್ ಕೇಳೋದೇನು ಅಂತ ಜಡೆ ಹೆಣೆಯುತ್ತಾ ಕೇಳಿದ್ಲು ಅನಸೂಯ. ಏನೋ ಮೇಡಮ್, ನನಗೆ ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಒಂಥರ ಅನಿಸುತ್ತೆ ಅಂತ ಅಂದ ವಿಕ್ರಮ್. ಏನು, ನನ್ನ ಬಗ್ಗೆ ಕರುಣೆ ಪಡೋದಕ್ಕೆ ನನಗೇನಾಗಿದೆ ಇವಾಗ? ನಾನು ಚೆನ್ನಾಗಿದ್ದೀನಲ್ವಾ ಅಂತ ನಗ್ತಾ ಕೇಳಿದ್ಲು ಅನಸೂಯ. ನೀವು ಹೊರಗಡೆ ಚೆನ್ನಾಗಿದ್ದರೂ ಮನಸ್ಸಲ್ಲಿ ಮಾತ್ರ ತುಂಬ ನೋವು ಅನುಭವಿಸ್ತಿದ್ದೀರಾ, ಅದು ಅರ್ಥ ಆಗುತ್ತಲಿದೆ. ಆದರೂ ಆ ರಂಜನಿಯಲ್ಲಿ ಏನಿದೆ ನಿಮ್ಮಲ್ಲಿ ಇಲ್ಲದ್ದು? ನೀವೊಂದು ನೋಟ ಬೀರಿದ್ರೆ ಸಾಕು ನಮ್ಮ ಜನ್ಮ ಧನ್ಯವಾಗತ್ತೆ ಅಂತ ಫೀಲ್ ಆಗ್ತೀವಿ. ಅಂಥದ್ರಲ್ಲಿ ವೀರ ಸರ್ ಹಾಗೆ ನಿಮ್ಮನ್ನು ಪಕ್ಕಕ್ಕಿಟ್ಟು ಅವಳನ್ನು ಹೈಲೈಟ್ ಮಾಡೋದು ನನಗಿಷ್ಟ ಆಗಲಿಲ್ಲ ಅಂತ ಅಂದ ವಿಕ್ರಮ್. ಅದಕ್ಕೆ ಮತ್ತೊಮ್ಮೆ ಅವಳಲ್ಲಡಗಿದ್ದ ನೋವು ಹೊರಗೆ ಬಂದಿದ್ದರಿಂದ ಮುಖ ಬಾಡ್ ಹೋಯಿತು. ಅದೇ ಸಮಯ ಅಂತ ಭಾವಿಸಿ, ನಿಜಕ್ಕೂ ನೀವು ದೇವತೆ ಮೇಡಮ್, ನಿಮ್ಮಂಥವರು ತುಂಬ ಅಪರೂಪವಾಗಿರ್ತಾರೆ. ಅವನಿಗಾಗಿ ಗಂಡನನ್ನು ಮಕ್ಕಳನ್ನು ಬಿಟ್ಟು ನೀವು ಬಂದಿದ್ದೀರಾ. ನಿಮ್ಮನ್ನು ಬಿಟ್ಟು ಅವನು ಮತ್ತಾರಿಗೋಸ್ಕರವೋ ಅಲೀತಿದ್ದಾನೆ. ಅದೇ ನಾನಾಗಿದ್ದಿದ್ರೆ ಅನ್ನುತ್ತಾ ನಿಲ್ಲಿಸ್ದ ವಿಕ್ರಮ್. ಆ ಮಾತಿ ಕಣ್ಣುಗಳನ್ನ ಮಾತ್ರ ಮೇಲೆತ್ತಿ ಅವನ ಕಡೆ ನೋಡಿ, ಏನು ಮಾಡ್ತಿದ್ದೆ ಅಂತ ಹುಬ್ಬೇರಿಸ್ತಾ ಕೇಳಿದ್ಲು ಅನಸೂಯ. ನಾನಾಗಿದ್ರೆ ನಿಮ್ಮನ್ನ ನನ್ನ ಎದೆಯಲ್ಲಿ ಗುಡಿ ಕಟ್ತಿದ್ದೆ, ನನ್ನ ಜೀವನ ಪೂರ್ತಿ ನಿಮ್ಮ ಪಾದದ ಹತ್ರದಿಂದ ಕದಲ್ತಿರಲಿಲ್ಲ ಅಂತ ಅಂದ ವಿಕ್ರಮ್. ಆ ಮಾತಿಗೆ ಜೋರಾಗಿ ನಕ್ಕದ್ಲು ಅನಸೂಯ. ಅವಳು ಯಾಕೆ ನಗ್ತಿದ್ದಾಳೆ ಅಂತ ಅರ್ಥವಾಗದ ವಿಕ್ರಮ್, ಮೇಡಮ್, ನಾನು ಹೇಳೋದು ನಿಜ, ನಿಜವಾಗಿಯೂ ನಾನಾಗಿದ್ದರೆ ನಿಮ್ಮ ಕಾಲ ಹತ್ರ ಬಿದ್ದಿರ್ತಿದ್ದೆ, ನೀವೇನು ಹೇಳಿದ್ರು ಅದನ್ನು ಮಾಡ್ತಿದ್ದೆ ಅಂತಂದ. ನಗೋದು ನಿಲ್ಲಿಸಿ, ನೈಸ್ ವಿಕ್ರಮ್, ಸರಿ, ನೀನು ನನ್ನ ಕಾಲ ಹತ್ರ ಬಿದ್ದಿರಬೇಕು, ನಾನೇನು ಹೇಳಿದ್ರು ಅದನ್ನು ಮಾಡಬೇಕು ಅಂದರೆ ಮತ್ತೆ ವೀರ ಒಪ್ಕೊಳ್ಳಲ್ವೇನೋ ಅಂತ ಕೇಳಿದ್ಲು ಅನಸೂಯ. ಮೇಡಮ್, ನೀವೊಂದು ಚಾನ್ಸ್ ಕೊಡಿ, ನಿಮ್ಮ ಮೇಲೆ ನನ್ನ ಪ್ರೀತಿ ಎಷ್ಟಿದೆ ಅಂತ ತೋರಿಸ್ತೀನಿ ಅಂತ ಅಂದ ವಿಕ್ರಮ್. ನೀನು ನನ್ನನ್ನು ಇಷ್ಟಪಡ್ತಿದ್ಯಾ ಅಂತ ನನ್ನ ಮೇಲೆ ಕಣ್ಣಿಟ್ಟಿದೀಯಾ ಅಂತ ತಿಳಿದ್ರೆ ನಿಮ್ಮ ವೀರ ಸರ್ ಸುಮ್ಮನಿರ್ತಾನಾ? ಆಗ ನನ್ನ ಲೈಫ್ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ ಅಲ್ವಾ ಅಂತ ಕೇಳಿದ್ಲು ಅನಸೂಯ. ಅವಳ ಮಾತುಗಳು ಒಪ್ಕೊಂಡಂತೆ ಇದ್ವು. ಅಷ್ಟರಲ್ಲೇ ವೀರನನ್ನು ತೋರಿಸಿ ಹೆದರಿಸ್ತಿರುವಂತೆ ಇದ್ವು. ಹೇಳಿದೆ ಅಲ್ವಾ ಮೇಡಮ್, ನೀವು ಒಪ್ಕೊಂಡು ನೋಡಿ, ನಿಮಗಾಗಿ ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ ಅಂತ ಅಂದ ವಿಕ್ರಮ್. ಹೌದಾ, ಏನು ಮಾಡೋದಕ್ಕೂ ಸಿದ್ಧ ಆಗಿದೆಯಾ ಅಂತ ಕೇಳಿದ್ಲು ಅನಸೂಯ. ಎಸ್ ಮೇಡಮ್, ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ ಅಂತಂದ ವಿಕ್ರಮ್. ಓಕೆ, ನನಗೋಕೆ ವಿಕ್ರಮ್, ಆಗ ನಾವಿಬ್ಬರು ಖುಷಿಯಾಗಿರೋಣ. ಹಾಗೆ ನೀನು ನನ್ನ ಕಾಲ ಹತ್ತಿರವೇ ಲೈಫ್ ಪೂರ್ತಿ ಬಿದ್ದಿರಬಹುದು, ಆದರೆ ಅದಕ್ಕಾಗಿ ನಿನಗೆ ವೀರ ಎಂಬ ವ್ಯಕ್ತಿ ಅಡ್ಡವಾಗಿದ್ದಾನೆ, ಅವನನ್ನು ಅಡ್ಡದಿಂದ ತಪ್ಪಿಸ್ಬೇಕಲ್ವಾ? ಆ ಕೆಲಸ ನೀನು ಮಾಡಬಲ್ಲಿಯಾ ಅಂತ ಕೇಳಿದ್ಲು ಅನಸೂಯ. ಖಂಡಿತವಾಗಿ ಮೇಡಮ್, ಖಂಡಿತವಾಗಿ ನಿಮಗಾಗಿ ಅವನನ್ನು ಅಡ್ಡದಿಂದ ತಪ್ಪಿಸ್ತೀನಿ, ಬೇಕಿದ್ದರೆ ಕೊಂದು ಬಿಡ್ತೀನಿ. ನೀವು ನನ್ನ ದೇವತೆ ಮೇಡಮ್, ನೀವು ನನ್ನ ದೇವತೆ ಎನ್ನುತ್ತಲೇ ಅವಳನ್ನು ಅಪ್ಕೊಳ್ಳೋದಕ್ಕೆ ಹೋದ ವಿಕ್ರಮ್. ಆ ಮಾತಿಗೊಂದೇ ಬಾರಿಗೆ ಅವನ ಕಡೆ ತಿರುಗಿದ ಅನಸೂಯ ಅವನ ಎದೆ ಮೇಲೆ ಕೈ ಇಟ್ಟು ತಡೀತಾ, ನೀನು ವೀರನನ್ನು ಕೊಂದು ಬಿಡ್ತೀಯಾ? ನಿನಗೆ ಅಷ್ಟು ಧೈರ್ಯ ಇದೆಯಾ ಅಂತ ಕೇಳಿದ್ಲು. ನನ್ನ ಧೈರ್ಯ ಏನು ಅಂತ ತೋರಿಸ್ಲಾ ಅಂತ ಕನಸನ್ನೇ ಮಾಡ್ತಾ ಅವಳನ್ನು ಮತ್ತೊಮ್ಮೆ ಅಪ್ಕೊಳ್ಳೋದಕ್ಕೆ ಹೋದ ವಿಕ್ರಮ್. ಅವನನ್ನು ಇನ್ನಷ್ಟು ಗಟ್ಟಿಯಾಗಿ ತಳೆದಂತೆ ತಿಳ್ಕೊಂಡು, ನಿನಗೆ ಹೆಂಗಸರ ಮನಸ್ಸಿನ ಬಗ್ಗೆ ಗೊತ್ತಾ ಅಂತ ಕೇಳಿದ್ಲು ಅನಸೂಯ. ಹಾಂ, ಚೆನ್ನಾಗೊತ್ತು. ನಿಮ್ಮನ್ನು ಕಣ್ಣಲ್ಲಿಟ್ಕೊಂಡು ನೋಡ್ಕೊಳ್ಳುವಂಥ ಗಂಡಸನ್ನು ನೀವು ಪ್ರೀತಿಸಿದಷ್ಟು ಯಾರೂ ಪ್ರೀತಿಸಲ್ಲ. ನಿಮ್ಮನ್ನು ಪ್ರೀತಿಸ್ತಾ, ನೀವು ಹೇಳಿದಂತೆ ಕೇಳ್ತಾ, ನಿಮ್ಮ ಆಸೆಗಳನ್ನು ತೀರಿಸ್ತಾ, ನಿಮ್ಮ ಕಾಲ ಹತ್ರ ನಾಯಿಯಂತೆ ಬೊಗಳ್ಬೇಕು. ಹಾಗೆ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ಕಾಗಿ ನೀವು ನಮಗೆ ಶರಣ ಆಗ್ತೀರಾ ಅಂತ ಹೆಂಗಸರ ಮನಸ್ಸನ್ನೆಲ್ಲ ಓದ್ದಂತೆ ದೊಡ್ಡದಾಗಿ ಹೇಳ್ದ ವಿಕ್ರಮ್. ಆ ಮಾತಿಗೆ ಜೋರಾಗಿ ನಕ್ಕ ಅನಸೂಯ.
ನಮ್ಮನ್ನು ಒಬ್ಬ ಪ್ರೀತಿಸಿದ್ರೆ ನಾವು ಪ್ರೀತಿಸೋದಲ್ವೋ ಹುಚ್ಚ. ನಾವು ಪ್ರೀತಿಸಿದವನು ನಮ್ಮನ್ನು ಪ್ರೀತಿಸುವಂತೆ ಮಾಡ್ಕೊಳ್ಳೋದ್ರಲ್ಲಿ ಇರುವ ಕಿಕ್ ಹೆಂಗಸರಿಗೆ ತುಂಬ ಇಷ್ಟ. ನಾವು ಕೇಳಿದ್ದನ್ನೆಲ್ಲ ಕೊಡಬೇಕಾದ ಅಗತ್ಯ ಇಲ್ಲ, ಆದರೆ ನಮಗೆ ನೋವಾಗದಂತೆ ಮನವೊಲಿಸಿದ್ರೆ ಕೇಳ್ತೀವಿ. ನಮ್ಮ ಕಾಲು ಕೆಳಗಿರಬೇಕಾದ ಅಗತ್ಯ ಇಲ್ಲ, ನಮಗೆ ಕೊಡಬೇಕಾದ ಗೌರವ ಕೊಟ್ಟರೆ ನಾವೇ ನೆತ್ತಿ ಮೇಲೆ ಇಟ್ಕೊಂಡು ನೋಡ್ಕೊಳ್ತೀವಿ. ನಿನಗೆ ಒಂದು ಹೇಳ್ತೀನಿ ಕೇಳು. ನನ್ನನ್ನು ನನ್ನ ಗಂಡ ಮಹಾರಾಣಿಯಂತೆ ನೋಡ್ಕೊಂಡಿದ್ದ. ಮುದ್ದಾದಿಬ್ಬರು ಮಕ್ಕಳನ್ನು, ಅವ್ರನ್ನ ಬಿಟ್ಟು ಬರೋದಕ್ಕೆ ನಾನು ಹುಚ್ಚಿ ಅಲ್ಲ. ಆದರೆ ಎಲ್ಲವನ್ನೂ ಬಿಟ್ಟು ವೀರನಿಗಾಗಿ ಬಂದಿದ್ದೀನಿ ಅಂದರೆ ಅರ್ಥ ಆಗ್ತಿಲ್ವೇ? ವೀರ ಅಂದರೆ ನನಗೆ ಹುಚ್ಚು. ಆ ಹುಚ್ಚಿಗಾಗಿ ನಾನು ಏನು ಮಾಡ್ತೀನಿ? ಅಂತಹ ನನ್ನ ವೀರನನ್ನು ಕೊಲ್ಲಬೇಕು ಅಂದ್ಕೊಂಡ ನಿನ್ನನ್ನು ಸುಮ್ಮನೆ ಹೇಗೆ ಬಿಡ್ತೀನಿ ಅನ್ನುತ್ತಾ ಕೂಡಲೇ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಗನ್ ತೆಗೆದು ವಿಕ್ರಮ್ಗೆ ಗುರಿ ಇಟ್ಲು ಅನಸೂಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.